ರಿಷಿಕೇಶ್ ಹಿಮಾಲಯನ್ ಬಂಗಿಯಿಂದ ಎಲ್ಲ ಇರೋ ದೇವ್ರುಗಳನ್ನ ನೆನೆಸ್ಕೊಂಡು ಹಾರಕ್ಕಂತೂ ರೆಡಿ ಆಗಿದ್ದೀನಿ. ರಿಸ್ಕ್ ಹೇ ತೋ ಇಸ್ಕ್ ಹೇ. ಹೇಗೆ ಅನ್ಸೈತಪ್ಪ ಡೆನಿಲೋ? ಇವರು ಮಾತು ಕೇಳಿದ್ರೆ ಭಯ ಆಗಿದೆ. ಚೆನ್ನಾಗಿ ಜಂಪ್ ಮಾಡಿ ಆಲ್ ದ ಬೆಸ್ಟ್. ಸಖತ್ತಾಗಿ ಓಕೆ. ಅನ್ಸ್ತಿಲ್ಲ ಬೀಳ್ತೀನಿ ಅಂತ ಗೊತ್ತು. ಸೇಫ್ಟಿ ಮೆಷರ್ಸ್ ನೋಡ್ಬೇಕು ನಿಮಗೆ ಹೌ ದೇ ವಿಲ್ ಟೇಕ್ ಕೇರ್ ಆಫ್ ಅಸ್. ಇಲ್ಲಿ ತನಕ ಯಾವುದು ಆಗಿಲ್ಲ. ದಿಸ್ ಇಸ್ ಮೈ ಫಸ್ಟ್ ಬಂಜಿ ಜಂಪಿಂಗ್. ಭಾರ್ಗವಿ ಏನಮ್ಮ? ವೆರಿ ಎಕ್ಸೈಟೆಡ್. ಒಳ್ಳೆ ಬಟರ್ಫ್ಲೈಸ್ ಬಿಟ್ಟಾಗ ಆಗ್ತಿದೆ. ಎಕ್ಸೈಟ್ಮೆಂಟ್ ತಡ್ಕೊಳಕ್ ಆಗ್ತಿಲ್ಲ. ಸೊ ನಾನೇ ಫಸ್ಟ್ ಹೋಗಿ ಬಿಡೋಣ ಅಂತ ಅನ್ಕೊಂತೀನಿ. ಅದೇ ನಮ್ಮ ಹಳ್ಳ ನಾವೇ ತಡ್ಕೊಂಡು ಪೂಜೆ ಮಾಡೋದು. ಸೊ ನಾನು ಅದೇ ಹೇಳ್ತೇನೆ, ನಂದು ಕಡ್ಗ ಇತ್ತಲ್ಲ, ಕಡ್ಗನ ಒಳಗಡೆ ಇಟ್ಟಿದ್ದೀವಲ್ಲ, ಅಪ್ಪಿತಪ್ಪಿ ಏನಾರು ಆಯ್ತಂದ್ರೆ ಕಡ್ಗನ ನನ್ನ ತಮ್ಮಂಗೆ ಕೊಟ್ಬಿಟ್ರಪ್ಪ ಅಂತ. ನೋಡಿದ್ರಲ್ಲ ಗೆಳೆಯರೆ, ನಮ್ಮ ಈ ಬಂಗಿ ಜಂಪಿಂಗ್ ಎಷ್ಟು ಕ್ರೇಜಿ ಆಗಿತ್ತು ಅಂತ. 107 ಮೀಟರ್ ಹೈಟಿಂದ ಎಗರಿದ ನಮಗೆ ಡೈರೆಕ್ಟ್ ಸ್ವರ್ಗಲೋಕದಿಂದ ಭೂಲೋಕಕ್ಕೆ ಜಂಪ್ ಮಾಡಿದ ಫೀಲ್ ಕೊಡ್ತು. ನೀವು ಋಷಿಕೇಶ್ ಕಡೆ ಬಂದಾಗ ಈ ಆಕ್ಟಿವಿಟಿನ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರೆಯೋಕೆ ಹೋಗ್ಬೇಡಿ. ಇದೊಂದು ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್. ಬೆಳಗ್ಗೆಯಿಂದ ಆಕ್ಟಿವಿಟಿ ಮಾಡಿದ ನಮಗೆ ಒಂದು ಚಿಕ್ಕದೊಂದು ಪಿಟ್ ಸ್ಟಾಪ್ ಬೇಕಿತ್ತು. ಆ ಪಿಟ್ ಸ್ಟಾಪ್ ಹುಡ್ಕೊಂಡು ಹೋದಾಗಲೇ ನಮಗೆ ಸಿಕ್ಕಿದ್ದು ನೀರ್ ಫಾಲ್ಸ್. ನಮಸ್ಕಾರ ಗೆಳೆಯರೆ. ನಮ್ಮ ಋಷಿಕೇಶಲ್ಲಿರ್ತಕ್ಕಂಥ ತ್ರಿವೇಣಿ ಘಾಟಲ್ಲಿ ನಡೆಯುವಂಥ ಗಂಗಾ ಆರತಿ ನಾವಿದನ್ನ ತುಂಬ ದಿನದಿಂದ ಬರಬೇಕು, ಇಲ್ಲಿ ಅಟೆಂಡ್ ಆಗಬೇಕು ಅಂತ ಅನ್ಕೋತಾ ಇದ್ವಿ. ಬಟ್ ಆಗಿರಲಿಲ್ಲ. ಸೊ ಇವತ್ತು ನಮಗೆ ಟೈಮ್ ಸಿಕ್ಕಿದೆ. ಋಷಿಕೇಶಲ್ಲಿ ಬಂಗಿ ಜಂಪಿಂಗ್ ಮುಗಿಸಿದ ತಕ್ಷಣ ನಾವು ಇಲ್ಲಿಗೆ ಎಂಟರ್ ಆಗಿದ್ದೀವಿ. ಈಗ 6 ಗಂಟೆ ಆಗ್ತಾ ಬಂತು. ಇನ್ನೇನು ಈಗ ಶುರು ಆಗುತ್ತೆ ಆರತಿ. ಆರತಿನ ತುಂಬಿಕೊಂಡು ಗಂಗಾ ಮಾತಿಗೆ ನಮಸ್ಕಾರ ಮಾಡ್ತಾ ನೆಕ್ಸ್ಟ್ 12 o'clock ಟ್ರೈನ್ ಇದೆ ಡೆಲ್ಲಿಗೆ ಹೊರಟು ನೆಕ್ಸ್ಟ್ ನಾವು ಆಗ್ರಾಗೆ ಟ್ರಾವೆಲ್ ಮಾಡ್ತೀವಿ. ಸೊ ಸದ್ಯಕ್ಕೆ ನಿಮಗೆ ಇಲ್ಲಿ ಋಷಿಕೇಶಲ್ಲಿ ನಡೀತಿರ್ತಕ್ಕಂಥ ಈ ಒಂದು ಗಂಗಾ ಆರತಿನ ನಿಮಗೆ ತೋರಿಸ್ತಾ ಇದೆ ನೋಡಿ.
ನೋಡ ಒಂದು ಕೈಯಲ್ಲಿ ಮುಂಜಾನೆ ಗೆಳೆಯರೆ ಸಮಯ ಆಗಿ ಕರೆಕ್ಟಾಗಿ 4:15 ಗುರುವಾರ. ಇವತ್ತು ನಾವು ನಿಜಾಮುದ್ದೀನ್ ರೈಲ್ವೆ ಸ್ಟೇಷನ್ಗೆ ಬರ್ತಾ ಇದ್ದೀವಿ ಇಲ್ಲಿಂದ ಹರಿದ್ವಾರದಿಂದ. ಸೊ ಹರಿದ್ವಾರದಿಂದ ನಿಜಾಮುದ್ದೀನ್ ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀವಿ ಅಂತಂದರೆ, ಸೊ ಇಲ್ಲಿಂದ ನಾವು ನೆಕ್ಸ್ಟು ಆಗ್ರಾಗೆ ಟ್ರೈನ್ನ ಕ್ಯಾಚ್ ಮಾಡಿ ತಾಜ್ ಮಹಲ್ಗೆ ಹೊರಟಿದ್ದೀವಿ. ಸೊ ನೈಟ್ ತುಂಬ ಸುಸ್ತಾಗಿದ್ದರಿಂದ ಒಂದು ಒಳ್ಳೆ ನ್ಯಾಪ್ ತೊಗೊಂಡ್ವಿ. ಸ್ಲೀಪರ್ ಕೋಚ್ ಸಿಕ್ಕಿತ್ತು, AC 3 AC. ನೀವು ನೋಡ್ಬೋದು ಇನ್ನೇನು ಸ್ಟೇಷನ್ ಹತ್ರ ಇದ್ದೀವಿ. ಇಳಿಯೋಕ್ಕೆ ಇನ್ನೇನು ಕೆಲವೇ ಸಭೆಗಳು ಮಾತ್ರ ಬಾಕಿ ಇದೆ. ಇಳಿದು ಇಲ್ಲಿಂದ ಹೊರಟು ನಂತರ ಫ್ರೆಶ್ ಅಪ್ ಆಗಿ ಆಗ್ರಾದಲ್ಲಿ ಒಂದು ರೂಮ್ನ ಬುಕ್ ಮಾಡ್ಕೊಂಡಿವಿ. ಅಲ್ಲಿ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ತದನಂತರ ಅಲ್ಲಿಂದ ತಾಜ್ ಮಹಲ್ನ ವಿಸಿಟ್ ಮಾಡುವಂಥ ಪ್ಲ್ಯಾನ್ಸ್ ನಮ್ಮದಾಗಿದೆ. ಸೊ ಅದಾದ್ಮೇಲಿಂದ ಅಲ್ಲಿಂದ ಮಾತ್ರ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ನೋಡಬೇಕು ಟೈಮ್ ಯಾವ ರೀತಿ ನಮಗೆ ಸಪೋರ್ಟ್ ಮಾಡುತ್ತೆ ಅಂತ. ನಾನೀಗ ಬಂದು ಉಳ್ಕೊಂಡಿರ್ತಕ್ಕಂಥ ಜಾಗ ಯಾವುದು ಅಂತ ಅಂದರೆ ಜಾಯ್ಸ್ ಹಾಸ್ಟೆಲ್ ಅಂತ ಅಂದ್ಬಿಟ್ಟು, ಇದು ಆಗ್ರಾದ ಒಂದು ಸಿಟಿಯಲ್ಲಿದೆ. ರೈಲ್ವೆ ಸ್ಟೇಷನಿಂದ ಕೆಲವೇ ದೂರದಲ್ಲಿ ಇರ್ತಕ್ಕಂಥ ಒಂದು ಹೋಟೆಲ್. ಇದು ತುಂಬಾ ಅಫೋರ್ಡಬಲ್ ಮತ್ತು ಆಂಬಿಯನ್ಸ್ ಎಲ್ಲ ತುಂಬಾ ಚೆನ್ನಾಗಿರ್ತಕ್ಕಂಥ ಜಾಗ ಇದು. ನೆನ್ನೆಯಿಂದನೂ ಉಳ್ಕೊತಿರ್ತಕ್ಕಂಥ ಹೋಟೆಲ್ಸ್ಗಳಾಗಿರಲಿ ಪ್ರತಿಯೊಂದು ಟ್ರೆಂಡಿಯಾಗಿ ಇರ್ತಕ್ಕಂಥ ಜಾಗಗಳು ಉಳ್ಕೊತಿದೆ. ನೀವು ನೋಡ್ಬೋದು. ನನಗೆ ನಿಮಗೆ ಕ್ಯಾಮ್ರಾಗಳನ್ನ ಪ್ಯಾನ್ ಮಾಡಿದ್ರೆ ನಿಮ್ಗೆ ಹಿಂದ್ಗಡೆ ಫ್ಲ್ಯಾಗ್ಸ್ಗಳು ಕಾಣಿಸ್ತದೆ. ಸೊ ಈ ಥರ ಅಂದರೆ ಮೋಸ್ಟ್ ಆಫ್ ದ ಟೈಮ್ ಎಲ್ಲ ಫಾರಿನರ್ಸ್ ಹಾಗೂ ಇಂಡಿಯನ್ಸ್ ಕೂಡ ಮೋಸ್ಟ್ ಆಫ್ ದ ಇಂಡಿಯನ್ಸ್ ಉಳ್ಕೊಂಡು ಊಟ ಮಾಡ್ಕೊಂಡು ಹೋಗ್ತಿರ್ತಕ್ಕಂಥ ಜಾಗ ಇದು. ತುಂಬಾ ಅದ್ಭುತವಾಗಿದೆ. ಸೊ ಸರ್ವಿಸ್ ಈಗ ಸ್ಟಾರ್ಟ್ ಆಗಿದೆ, ಗೊತ್ತಿಲ್ಲ ದಿನ ಪೂರ್ತಿ ಹೇಗೆ ಹೋಗುತ್ತೆ ಹೇಗೆ ಅಂತ. ಕಂಪ್ಲೀಟ್ ಈ ಹೋಟೆಲ್ನ ರಿವ್ಯೂನ ನಾನು ನಿಮಗೆ ಇಲ್ಲಿಂದ ಚೆಕ್ಔಟ್ ಆಗ್ಬೇಕಾದ್ರೆ ಹೇಳ್ತೀನಿ. ಸಾಫ್ಟ್ ಟು ಸಿ ಇಲ್ಲಿ ತನಕ ಹೋಗುತ್ತೆ ಹೇಗೆ ಹೋಗುತ್ತೆ ಅಂತ. ಅದ್ಭುತವಂತ ಒಂದು ರೂಫ್ ಟಾಪ್ ಕೆಫೆ ಇದು. ಉಳ್ಕೊಳ್ಳೋಕ್ಕೆ ಇಂಥ ವ್ಯವಸ್ಥೆ ಇದೆ. ನೋಡಿದ್ರೆ ನೀವು ಇಲ್ಲಿ ಕೂತ್ಕೊಂಡು ನಾವು ಇವತ್ತು ನಮ್ಮ ಬೆಳಗಿನ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀವಿ. ಸೊ ಲೆಟ್ಸ್ ಸಿ ಹೌ ಇಟ್ ಗೋಸ್ ಅಂತ. ಆಗಲೇ ನಿಮಗೆ ಹೇಳಿದ್ದೆ ದಟ್ ನಾವು ರೂಫ್ ಟಾಪ್ ಕೆಫೆ ಹೋಗಿದ್ದೀವಿ ಅಂತ. ಸೊ ಅಲ್ಲಿಂದ ನಾವು ಶಿಫ್ಟ್ ಆದ್ವಿ. ಯಾಕೆ ಅಂತ ಅಂದರೆ ಅಲ್ಲಿ ಬರೀ ಇಟಾಲಿಯನ್ ಫುಡ್ಸ್ ಇತ್ತು. ನಾವು ನಾರ್ತ್ ಇಂಡಿಯಾ ಬಂದಿರೋದ್ರಿಂದ ಇಲ್ಲಿಯ ಲೋಕಲ್ ಫುಡ್ಸ್ಗಳನ್ನ ಟ್ರೈ ಮಾಡಬೇಕು ಅನ್ನೋ ನಮ್ಮ ಒಂದು ಆಸೆ. ಸೊ ಹಾಗಾಗಿ ವಿ ಥಾಟ್ ಆಫ್ ಶಿಫ್ಟಿಂಗ್ ಫ್ರಮ್ ದೇ. ಸೊ ನೀವು ನೋಡ್ಬೋದು ಹಿಂಗಡೆ ಹೀಗಿದೆ. ಸೊ ಇವ್ರಿಗೆ ನಾವು ಇಲ್ಲಿ ಬಂದು ಪೂರಿ ಮತ್ತು ಸಬ್ಜಿನ ಆರ್ಡರ್ ಮಾಡಿದ್ವಿ. ಸೊ ಈಗ ಬಂದಿದೆ ಜಸ್ಟ್. ಇದನ್ನ ಅಪ್ಡೇಟ್ ನಿಮ್ಗೆ ಇರಬೇಕು ಅಂತ ಅನ್ಕೊಂಡೆ, ಬಿಕಾಸ್ ಅಲ್ಲಿ ನಾನು ಹೇಳಿದ್ದೆ ಆಲ್ರೆಡಿ. ನಾನು ತಿನ್ಬಿಟ್ಟು ನಿಮಗೆ ರಿವ್ಯೂ ಹೇಗಿದೆ ಅಂತ ಹೇಳ್ತೀನಿ ಅಂತ. ಇಟ್ಸ್ ವಂಡರ್ಫುಲ್. ಬಿಕಾಸ್ ನೋಡಿ ನೀವು ನಾವು ಕೂತಿರೋಂಥ ಜಾಗ ಹೇಗಿದೆ ಅಂತ. ಆರಾಮಾಗಿ ಚಿಲ್ ಮಾಡ್ತಾ ಕೂತಿದ್ದೀವಿ. ಫುಲ್ ಕಂಫರ್ಟಬಲ್ ಆಗಿ ಪೀಸ್ ಆಗಿ ಶೆಲ್ ಹಾಕೊಂಡು ಕೂತ್ಕೊಂಡು ಚೆನ್ನಾಗಿ ತಿಂಡಿ ತಿನ್ಕೊಂಡು ಇಲ್ಲಿಂದ ತಾಜ್ ಮಹಲ್ನ ವಿಸಿಟ್ ಮಾಡೋಕೆ ಹೋಗ್ತೀವಿ.